ಮತ್ತೊಂದು ಕಡೆ ಯತ್ನಾಳ್ ವಿರುದ್ಧವಾಗಿ ಶಾಸಕ ಸುರೇಶ್ ಗೌಡ ಸಿಡಿದೆದ್ದಿದ್ದಾರೆ. ಯತ್ನಾಳ್ ಅವ್ರಿಗೆ ಏನಾದ್ರು ಸಮಸ್ಯೆ ಇದ್ರೆ 4 ಗೋಡೆ ಮಧ್ಯ ಮಾತಾಡ್ಲಿ, ಹಾದಿ ಬೀದಿಲಿ ಮಾತನಾಡೋದಕ್ಕೆ ಯಾರಿಗೂ ಹಕ್ಕಿಲ್ಲ. ತುಮಕೂರಿನಲ್ಲಿ ಬಿಜೆಪಿ ಶಾಸಕ ಸುರೇಶ್ ಗೌಡ ಹೀಗೆ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತ ರೀತಿ. ತುಮಕೂರು ಗ್ರಾಮಾಂತರಕ್ಕೆ ಸಂಬಂಧಪಟ್ಟ ಹಾಗಿನ ಶಾಸಕ ಬಿಎಸ್ವೈ ಬಗ್ಗೆ ಯಾರೇ ಮಾತನಾಡಿದ್ರು ನಮಗೆ ನೋವಾಗುತ್ತೆ. ಬಿವೈ ವಿಜಯೇಂದ್ರ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಬದಲಾವಣೆ ಮಾಡೋದು ಅದು ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಬಂಡಾಯ ನಾಯಕರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು. ಬಿಎಸ್ವೈ ವಿರುದ್ಧ ಟೀಕೆ ಮಾಡೋದು ಸರಿಯಲ್ಲ. ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ಕಾರಣ ಅಂತಂದ್ರೆ ಅದು ಯಡಿಯೂರಪ್ಪನವರು. ಹಾಗಾಗಿ ಹಾದಿ ಬದಲಾವಣೆ ಮಾಡೋದು ಬಿಡೋದು ರಾಜ್ಯ ಸರ್ಕಾರ ನಮ್ಮ ಹೈಕಮಾಂಡ್ ಬಿಟ್ಟಂಥ ವಿಷಯ. ವಿಜಯೇಂದ್ರ ಅವ್ರು ಒಳ್ಳೆ ಕೆಲಸ ಮಾಡ್ತಾವ್ರೆ. ಯಡಿಯೂರಪ್ಪನವ್ರನ್ನ ಟೀಕೆ ಮಾಡಿಸೋದು ಸರಿಗಿಲ್ಲ. ನಾನು ಯತ್ನಾಳ್ಗೆ ಹೇಳೋದಿಷ್ಟೇ, ನಿಂದು ವೈಯಕ್ತಿಕ ಏನಾರು ಇದ್ದರೆ 4 ಗೋಡೆಯಲ್ಲಿ ಮಾತಾಡು, ಮೀಡಿಯಾ ಮುಂದೆ ಮಾತಾಡೋದು ಇದು ಪಾರ್ಟಿಗೆ ಶೋಭೆ ತರೋದಂಥದ್ದಲ್ಲ. ಅವ್ರು ನಮ್ಮ ಯಡಿಯೂರಪ್ಪನವ್ರು ನಮ್ಮ ನಾಯಕರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದವರು, ವಿರೋಧ ಪಕ್ಷದ ನಾಯಕರಾಗಿದ್ದವರು, ಉಪಮುಖ್ಯಮಂತ್ರಿ ಆಗಿದ್ದವರು. ಅವ್ರನ್ನ ಟೀಕೆ ಮಾಡ್ತಾರೆ ಅಂತ ಹೇಳಿದ್ರೆ ಹೈಕಮಾಂಡ್ ಏನು ನಿರ್ಧಾರ ತಗೊಂಡಿಲ್ಲ, ನೋವಾಗುತ್ತೆ ನಮಗೆ. ನಮ್ಮ ಯಡಿಯೂರಪ್ಪನವ್ರ ಬಗ್ಗೆ ಯಾರೇ ಮಾತಾಡಿದ್ರು ನಮಗೆ ನೋವಾಗುತ್ತೆ. ಈ ರಾಜ್ಯದಲ್ಲಿ 40 ವರ್ಷ ಹೋರಾಟ ಮಾಡಿ ಸೌತಲ್ಲಿ ಕರ್ನಾಟಕದಲ್ಲಿ BJP ಅಧಿಕಾರ ಬರೋದಕ್ಕೆ ಯಡಿಯೂರಪ್ಪನವರ ಪರಿಶ್ರಮ ಬೆವರನಿ ಸಾಕಷ್ಟು ಶ್ರಮ ಹಾಕಿದ್ದಾರೆ. ಅವ್ರ ಬಗ್ಗೆ ಮಾತಾಡುವಂಥದ್ದನ್ನು ಯಾರೂ ಸಹಿಸ್ಕೊಳ್ಳಲ್ಲ BJP ಕಾರ್ಯಕರ್ತರು. ಇದು ನಮಗೆ ನೋವಿದೆ. ಆದರೆ ನಾನು ಹೈಕಮಾಂಡ್ ವಿನಂತಿ ಮಾಡ್ತೇನೆ, ನೀವು ಯಾರು ಮಾಡಲಿ, ಫಸ್ಟ್ ಇವ್ರನ್ನ ಯಾರು ಬೀದಿ ಆದಿ ಮಾತಾಡ್ತಾರೆ, ಯಾರು ಬಂಡಾಯ ಮತ್ತು ಇದನ್ನು ಹೋರಾಟ ಮಾಡ್ತಾರೆ, ಅವ್ರನ್ನ ಬಾಯಿ ಮುಚ್ಚುವಂಥ ಕೆಲಸವನ್ನು ಹೈಕಮಾಂಡ್ ಮಾಡಬೇಕು. ಬದಲಾವಣೆ ಮಾಡೋದು ಬಿಡೋದು ರಾಜ್ಯ ಸರ್ಕಾರ ನಮ್ಮ ಹೈಕಮಾಂಡ್ ಬಿಟ್ಟಂಥ ವಿಷಯ.